ಕೂತ್ಕೊಳ್ಳಪ್ಪ. ಬೇಕೇ ಬೇಕು, ಬೇಕೇ ಬೇಕು, ಅಲ್ಲಿ ನೋಡಿ ಯಾಕೆ ಮಾತಾಡ್ಬೇಡಿ. ಬೇಕೇ ಬೇಕು, ಪ್ರತಿಪಕ್ಷ ನಾಯಕರೇ, ಬೇಕು, ಪ್ರತಿಪಕ್ಷ ನಾಯಕರೇ ಕೇಳ್ರಿ, ಕುಳಿಸ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡೋದಾಗ ಎಷ್ಟು ಕುಟ್ರಬೇಕು ಯಾವ ತರ ಇಲ್ವಾ? ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ಸಚ್ ಬೀಂಗ್ ದಿ ಕೇಸ್. ಬೇಕು, ಬೇಕೇ ಬೇಕು. ನಾವು ಇನ್ಯಾವತ್ತೂ ಒಪ್ಪಲ್ಲ, ನೀವು ಕರೆದು ಒಪ್ಪಲ್ಲ. ನಾವು ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳು ಮಾತಾಡಿದ್ರು, ನೀವೊಂದು ಮಾತಾಡ್ತಾ ಹೇಳಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ಮಾತು ನಿಮ್ಮನ್ನ ಅಲ್ಲಿ ಮಾತಾಡಿದ್ರು ಚರ್ಚೆ ಮಾಡಿದಂತ ಸರಿಯಾ? ಈ ಬಿಜೆಪಿ ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ಶಿಕ್ಷಕ ಮಾತಾಡೋದು ಬಿಡಪ್ಪ, ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳಿರ್ಸಾಗಿದ್ರೆ ಆಯ್ತು, ಕೂತ್ಕೊಳ್ಳಿ. ಯಾರು ನಿಮ್ ಮಾತು ಕೇಳಲ್ಲ ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಎಷ್ಟೊತ್ತಿಗೆ ಟೈಮ್ ಸದನ ಮುಗಿಯೋ ಮುಂಚೆ ಅಲ್ಲ, ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. 9 ಗಂಟೆ ನಡೆಸ್ತೀರಾ? ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಯಾಗೆ ನಡೆಸಿ. ಉತ್ತರ ಎಷ್ಟೊತ್ತಿಗೆ ಕೊಡ್ತೀರಾ ಹೇಳಿ? ಉತ್ತರ 8 ಗಂಟೆಗೆ ಕೊಡುವ. ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ? ಇವತ್ತಂದ್ರೆ ಯಾವಾಗ? ಸಂಜೆ ಶ್ರವಣ 5 ಗಂಟೆ 7 ಗಂಟೆಗೆ ಇವತ್ತೇ ಕೊಡ್ತಾರ್ರಿ. ಚರ್ಚೆ ಪ್ರಾರಂಭ ಮಾಡಿ, ಇದನ್ನ ಮಾಡಿ ಸರ್, ಚರ್ಚೆ ಮಾಡ್ರ. ಈಗ ಯಾವಾಗ್ಲೂ ಆಯ್ತು, ಕೊಡ್ತಾನೆ. ಏನ್ ಗೊತ್ತಾ, ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು, ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ ಹೇಳೋದು. ಮಂತ್ರಿಗಳೇ, ಮಂತ್ರಿ ರೆಡಿ ಇದ್ದಾರೆ. ಸಾಯಂಕಾಲ ಕೊಡ್ತಾರೆ. ಯಾವಾಗ? ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. 5 ಗಂಟೆ ಕೊಡಿಸ್ತಾರೆ. ಅವ್ರು ರೆಡಿ ಇದ್ದಾರೆ. ಆಯ್ತು, ಸಾಯಂಕಾಲ ನೋಡಿ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ ಇವತ್ತು ಸಂಜೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಲ್ಲಪ್ಪ, ಎಷ್ಟು ಒಂದ್ ಸೆಕೆಂಡ್. ಅದಕ್ಕಾಗಿ ಇವತ್ತು ಸಂಜೆ 8 ಗಂಟೆಗೆ ತಾವು ಉತ್ತರ ಕೊಡ್ಬೇಕು. ಮತ್ತೆಂತ ಉತ್ತರ ಕೊಡ್ಲಿ ಸರ್. ಆಯ್ತು, 6 ಗಂಟೆಗೆ ಉತ್ತರ ಕೊಡ್ಲಿ. ಇಲ್ಲ, 6 ಗಂಟೆಗೆ ಕೊಡಿ. 6 ಗಂಟೆಗೆ ಕೊಡಿಯಪ್ಪ. ನೀವೇ ಹೇಳಿದ್ದು ರಾತ್ರಿ 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಸಂಜೆ 6 ಗಂಟೆಗೆ ಉತ್ತರ ಕೊಡಿ. 6 o'clock ಕರೆಕ್ಟ್. 6 ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ, ಉತ್ತರ ಕೊಡ್ಲಿ. ನೀವು ಅಲಿಗೇಷನ್ ಮಾಡಿದ ತಕ್ಷಣ ಯಾರು ರಾಜೀನಾಮೆ ಕೊಟ್ಟಾರ? ಅಲಿಗೇಷನ್ ಮಾಡಿದ ತಕ್ಷಣ ಸುಳ್ಳು ಅಲಿಗೇಷನ್ ಮಾಡಿದ್ರೆ ಕೊಟ್ಬಿಡಬೇಕು ರಾಜೀನಾಮೆ. ಅವ್ರ ಮೇಲೆ ಯಾವುದೇ ಇಲ್ಲ. ಮಾಡ್ತಾರೆ. ನೀವು ಹೇಳದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸರ್ಕಾರನೇ ನಡೆಸಕ್ಕಾಗಲ್ಲ. ಆಯ್ತು, ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಬುನಾದಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜೀನಾಮೆ ಮತ್ತು ಅಧಿಕಾರ ವಿಕೇಂದ್ರೀಕರಣದ ತತ್ವಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮತ್ತು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ನರೇಗಾ ರದ್ದುಗೊಳಿಸಿರುವುದನ್ನು ಈ ಸದನವು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ರಾಮ್ ಜಿ ಕಾಯ್ದೆಯ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ
ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ 2005ರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ, ವಲಸೆ ತಡೆ, ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ, ಪಂಚಾಯತ್ ವಿಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸುಧಾರಣೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಹೊಸ ಕಾಯ್ದೆಯು ಸಂವಿಧಾನದ 21ನೇ ಅನುಚ್ಛೇದದಲ್ಲಿ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ 73 ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ 73ನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡ್ಲಿ. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ಮಾನ್ಯ ಅಧ್ಯಕ್ಷರೇ ಈ ತರ ನಾನು ನೀವು ಕರಿಬಾರ್ದು ಇನ್ನು ಯಾವತ್ತು ನಮಗೆ ಓಕೆ ಮಾಡಿದ್ದೀ ಅಧ್ಯಕ್ಷ ಮುಖ್ಯಮಂತ್ರಿಗಳ ಉತ್ತರ ಮಾನ ಮರ್ಯಾದೆ ಏನು ಇಲ್ಲ ಇವರಿಗೆ. ಮಾತಾಡ್ತಾ ಇದ್ದಾರೆ ನಿಮ್ಗೆ ಇಷ್ಟ ಮಟ್ಟಿಗೆ ಏನು ನೀವು ದೊಡ್ಡವರು ಆಯ್ತು ಮಾನ್ಯ ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ. ಮನ್ರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ಮಾನವ ದಿನಗಳ ಕೂಲಿ ಹಣವನ್ನು ಶೇಕಡಾ 100% ರಾಜ್ಯಗಳ ಜೊತೆ ಸಮಾಲೋಚಿಸದೆ ಕೇಂದ್ರವು ಏಕಾಏಕಿ ರಾಜ್ಯ ಸರ್ಕಾರಗಳು ಅನುದಾನವನ್ನು ಭರಿಸಬೇಕೆಂಬ ಫೈನಲ್ ನಿಯಮವನ್ನು ಹೇರಿದೆ. 125 ಮಾನವ ದಿನಗಳ ಕೆಲಸ ಒದಗಿಸುವುದಾಗಿ ಹೊಸ ಕಾಯ್ದೆಯಲ್ಲಿ ಹೇಳಲಾಗಿದ್ದರೂ ವಾಸ್ತವವಾಗಿ 50 ಮಾನವ ದಿನಗಳ ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗುತ್ತದೆ. ಇದು ಒಕ್ಕೂಟ ವ್ಯವಸ್ಥೆಯ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಹಾಗೂ ಸಂವಿಧಾನದ ಅನುಚ್ಛೇದ 258 ಮತ್ತು ಅನುಚ್ಛೇದ 280ಗಳನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದೆ. ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಗ್ರಾಮ ಪಂಚಾಯಿತಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಮೂಲಕ ಕರ್ನಾಟಕವು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿರುವುದರಲ್ಲಿ ಕೂಡ ರಾಜ್ಯವು ಮೊದಲ ಸ್ಥಾನದಲ್ಲಿದೆ.